ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24/7. ನಾನು ನಿಮ್ಮ ಜ್ಞಾನಶ್ರೀ. ಇವತ್ತು ನಾವಿದ್ದೀವಿ ಮಾಗಿ ರೋಡ್ ಟೋಲ್ಗೇಟ್ ಅಲ್ಲಿ ಇರುವ ಪಲ್ಲೂಸ್ ಎಂಬ್ರಾಯ್ಡರಿ ಅಲ್ಲಿ. ಬನ್ನಿ ಸೇಲ್ಸ್ ಮ್ಯಾನೇಜರ್ ಆದ ಲಾವಣ್ಯವನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಮ್ಯಾಮ್, ನಿಮ್ದು ಈ ಕಂಪ್ನಿ ಓಪನ್ ಆಗಿ ಎಷ್ಟು ವರ್ಷ ಆಯ್ತು? ಮ್ಯಾಮ್, ನಮ್ಮ ಕಂಪ್ನಿ ಹೋಗಿ 10 ವರ್ಷ ಆಗಿದೆ ಓಪನ್ ಆಗಿ. ನಮ್ಮ ಕಂಪ್ನಿ ಮೇನ್ ಬ್ರಾಂಚ್ ಬಂದ್ಬಿಟ್ಟು ನರಸರಾವುಪೇಟೆಯಲ್ಲಿ ಇದೆ. ಇಲ್ಲಿ ಓಪನ್ ಆಗಿ 10 ತಿಂಗಳಾಗಿದೆ. ನಾನು ಕೆಲಸ ಮಾಡ್ತಾ ಇರೋದು 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಇಲ್ಲಿ 1 ವರ್ಷದಿಂದ. ಅಲ್ಲ ಮ್ಯಾಮ್, ನಿಮ್ ಬ್ರಾಂಚಸ್ ಎಲ್ಲೆಲ್ಲಿದೆ? ಮ್ಯಾಮ್, AP, ತೆಲಂಗಾಣ, ಕರ್ನಾಟಕ. ಓಕೆ, ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಇದೆ ಕರ್ನಾಟಕ. ಓಕೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ ಓಕೆ. ಅಂದ್ರೆ ಮ್ಯಾಮ್, ಈ ಮಿಷಿನ್ಸ್ ಇಂದ ಏನೇನ್ ಯೂಸ್ ಆಗ್ಬಹುದು? ಮ್ಯಾಮ್, ಇವಾಗ ಆಗಿನ ಕಾಲದ ಹೆಣ್ಮಕ್ಳು ಅಂದ್ರೆ ಮನೇಲೆ ಕುತ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋದೊಂದು ಇದಿತ್ತು ಮ್ಯಾಮ್. ಇವಾಗಿನ ಕಾಲದ ಗಟ್ಟಲ್ಲಿ ಹೆಣ್ಮಕ್ಳು ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬೇರೆ ಬೇರೆ ಪ್ಲೇಸಸ್ ಅಲ್ಲೆಲ್ಲ ಹೋಗಿ ಅವ್ರ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಇವಾಗ್ಲೂ ಕೆಲವು ಕಡೆ ಹಳ್ಳಿಗಳಲ್ಲಿ, ವಿಲೇಜ್ ಅಲ್ಲೆಲ್ಲ ಹೆಣ್ಮಕ್ಳು ಮನೇಲೇ ಇರ್ಬೇಕು ಅನ್ನೋ ಪ್ರೊಸೀಜರ್ ಇದೆ. ಅಂತ ಹೆಣ್ಮಕ್ಳಿಗೆ ನಾವು ಅವ್ರ ಮನೇಲೆ ಕುತ್ಕೊಂಡು ಕೆಲಸ ಮಾಡುವಂತ ಒಂದು ಪ್ರಾಡಕ್ಟ್ ಮ್ಯಾಮ್ ಇದು. ನಾವು ಓದಿರೋರೇ ಮಾಡ್ಬೇಕು ಅನ್ನೋದೇನಿಲ್ಲ, ಎಜುಕೇಶನ್ ಮಾಡಿರೋರೇ ಮಾಡ್ಬೇಕು ಅನ್ನೋದಿಲ್ಲ. ಇದು ಕೆಲಸ ಬಂದ್ಬಿಟ್ಟು ಯಾರು ಬೇಕಾದ್ರೂ ಮಾಡ್ಬೋದು ಮ್ಯಾಮ್. ಓಕೆ, ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಂತ ಬಾಯ್ಸ್ಗೂ ಆಪ್ಷನ್ ಇಲ್ಲ ಮ್ಯಾಮ್, ಜೆಂಟ್ಸು ಮಾಡ್ಬೋದು. ಜೆಂಟ್ಸು ಮಾಡ್ಬೋದು, ಹ್ಯಾಂಡಿಕ್ಯಾಪ್ಸ್ ಮಾಡ್ಬೋದು. ಹ್ಯಾಂಡಿಕ್ಯಾಪ್ಸ್ ಅವರು ಇನ್ನೂ ತುಂಬಾ ಜನ ಎಲ್ಲರೂ ಇರ್ತಾರಲ್ಲ ಮ್ಯಾಮ್, ಓನ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಹೆಣ್ಮಕ್ಳು, ಜೆಂಟ್ಸ್ ಯಾರೇ ಆಗ್ಲಿ ಈ ವರ್ಕ್ ನ ಮಾಡ್ಬೋದು ಮ್ಯಾಮ್. ಓಕೆ ಮ್ಯಾಮ್, ಅಂದ್ರೆ ಈ ಮಿಷಿನ್ಸ್ ಅಲ್ಲಿ ಬರೀ ಬ್ಲೌಸಸ್ ಕ್ಲಾತಿಗೆ ಮಾತ್ರ ಯೂಸ್ ಆಗುತ್ತೆ ಅಥವಾ ಎಲ್ಲ ಬೇರೆ? ಎಲ್ಲಾ ಕ್ಲಾತ್ ಮೇಲೇನು ನಾವು ಡ್ರೆಸ್ಸಸ್, ಲೆಹಂಗಾ, ಸ್ಯಾರೀಸ್ ಎಲ್ಲಾದ್ರ ಮೇಲೇನು ನಾವು ಎಂಬ್ರಾಯ್ಡರಿ ಮಾಡ್ಬೋದು ಮ್ಯಾಮ್. ಓಕೆ, ಈ ಮಿಷಿನ್ ತಗೊಳಕ್ಕೆ ಮ್ಯಾಮ್ ಅಂದ್ರೆ ನಿಮ್ಮ ಹತ್ರ EMI ಆಪ್ಷನ್ಸ್ ಇದೆಯಾ, ಡೌನ್ ಪೇಮೆಂಟ್ ಆಪ್ಷನ್ಸ್ ಇದೆಯಾ, ಯಾವ್ದಾರು ಪ್ರೊವೈಡ್? ಮ್ಯಾಮ್, ನಮ್ಮ ಹತ್ರ EMI ಆಪ್ಷನ್ಸ್ ಇದೆ. ಡೌನ್ ಪೇಮೆಂಟ್ 50% ಡೌನ್ ಪೇಮೆಂಟ್ ಮಾಡಬೇಕು. ಇನ್ನು ಉಳಿದಿದ್ದಕ್ಕೆ 1 ಇಯರ್ಗೆ ನಿಮ್ಗೆ EMI ಆಪ್ಷನ್ಸ್ ಕೊಡ್ತಾರೆ ಮ್ಯಾಮ್. ಓಕೆ, 50% ಅಂದ್ರೆ ಎಷ್ಟು ಮಾಡ್ಬೇಕು ಮ್ಯಾಮ್ ಈ ಮಿಷಿನ್ ಮೇಲೆ? ಮ್ಯಾಮ್, 1.5 lakh ಡೌನ್ ಪೇಮೆಂಟ್ ಮಾಡಿದ್ರೆ ನಾವು ಮಿಷಿನ್ ನ ನಿಮ್ ಮನೆಗೆ ಕಳಿಸ್ಕೊಡ್ತೀವಿ. ನಿಮ್ ಮನೆಗೆ ಮಿಷಿನ್ ಬಂದ್ಮೇಲೆ ಕ್ಯಾಶ್ ಕೊಟ್ರೆ ಓಕೆ ಮ್ಯಾಮ್. ಮ್ಯಾಮ್, ಅಂದ್ರೆ ಈ ಮಿಷಿನ್ ಮೇಲೆ ನೀವು ಯಾವ ತರ ಟ್ರೈನಿಂಗ್ ಕೊಡ್ತೀರಾ? ವರ್ಕ್ ಅಂದ್ರೆ ಆನ್ಲೈನ್ ಕೋರ್ಸಸ್ ಇದೆಯಾ ಅಥವಾ ಇಲ್ಲೇ ಬಂದ್ ಮಾಡ್ಬೇಕಾ? ಮ್ಯಾಮ್, ನಿಮ್ಗೆ ಆನ್ಲೈನ್ ಮುಖಾಂತರನು ನಾವು ಟ್ರೈನಿಂಗ್ ಕೊಡ್ತೀವಿ. ನೀವು ಇಲ್ಲೇ ಬಂದು ಟ್ರೈನಿಂಗ್ ತಗೊಂತೀರಾ ಅಂದ್ರೇನು ಟ್ರೈನಿಂಗ್ ಕೊಡ್ತೀವಿ. ನಮ್ಮ ಹತ್ರ ನಿಮ್ಗೆ 2 years ಫ್ರೀ ಸರ್ವಿಸ್ ಇರುತ್ತೆ, 1 year ವಾರಂಟಿ ಇರುತ್ತೆ, ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲ್ಮೆಂಟ್, ಫ್ರೀ ಟ್ರೈನಿಂಗ್. ನಿಮ್ಮ ಮನೇಲೆ ಯಾವಲ್ಲಿ ನೀವು ಬುಕ್ ಮಾಡ್ತೀರೋ ಅವ್ರ ಮನೆಗೆ ಬಂದು ನಾವು ಟ್ರೈನಿಂಗ್ ಕೊಡ್ತೀವಿ. ಓಕೆ, ಅಂದ್ರೆ ಮ್ಯಾಮ್, ನೀವು ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಈ ಮಿಷಿನ್ ಬೈ ಮಾಡ್ಬೇಕು ಅಂತ ಅಂದ್ರೆ ಸೊ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೋದು? ವೆಬ್ಸೈಟ್ ಮುಖಾಂತರನ ಅಥವಾ ಯಾವ ತರ ಮ್ಯಾಮ್? ವೆಬ್ಸೈಟ್ ಮುಖಾಂತರನೂ ಮಾಡ್ಬೋದು. ನಿಮ್ಗೆ ನಂಬರ್ ಕೊಡ್ತೀವಿ, ಕೆಳಗಡೆ ಕಾಣಿಸೋ ನಂಬರ್ಗೆ ನೀವು ಜಸ್ಟ್ ಮಿಸ್ ಕಾಲ್ ಕೊಟ್ರೆ ನಿಮ್ ವಾಟ್ಸ್ಆಪ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಎಂಪ್ಲಾಯ್ಸ್ ಇರ್ತಾರೆ, ಅವ್ರು ನಿಮ್ಗೆ ಕಾಲ್ ಮಾಡಿ ಅಪ್ಡೇಟ್ ಯಾವ ತರ ಇರುತ್ತೆ ಏನು ಅಂತ ಹೇಳ್ತೀವಿ. ಫ್ರೀ ಸರ್ವಿಸ್ ಮ್ಯಾಮ್, ಅಂದ್ರೆ ಫ್ರೀ ಡೆಲಿವರಿ ಇರುತ್ತಾ? ಫ್ರೀ ಡೆಲಿವರಿನೇ ಮ್ಯಾಮ್. ಆಲ್ ರೌಂಡ್ ಇಂಡಿಯಾ ನೀವು ಎಲ್ಲಿಂದ ಬುಕ್ ಮಾಡಿದ್ರೇನು ಫ್ರೀ ಡೆಲಿವರಿ ಇರುತ್ತೆ. 2 years ಫ್ರೀ ಸರ್ವಿಸ್ ಇರುತ್ತೆ, 1 year ವಾರಂಟಿ ಇರುತ್ತೆ, ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲ್ಮೆಂಟ್ ಎಲ್ಲ ಇರುತ್ತೆ. ಸೊ ಅಂದ್ರೆ ಮ್ಯಾಮ್, ನೀವು ಬ್ಯಾಂಕಿಂಗ್ EMI ಆಪ್ಷನ್ಸ್ ಕೊಡ್ತೀರಲ್ಲ, ಸೊ ಅದ್ರ ಬ್ಯಾಂಕಿಂಗ್ EMI ಹೇಗೆ ಪ್ರೊವೈಡ್ ಮಾಡ್ಬೋದು? ನಾವು ನಮ್ಮ ಹತ್ರ ಓನ್ EMI ಆಪ್ಷನ್ಸ್ ಇದೆ. ಕಂಪ್ನಿ ಮುಖಾಂತರನೇ ನಿಮ್ಗೆ EMI ಆಪ್ಷನ್ಸ್ ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನೀವು ಬ್ಯಾಂಕಿಗೆ ಹೋಗ್ತೀನಿ ಅಂದ್ರೆ ನಾವು ಕೊಟೇಶನ್ ಕೊಡ್ತೀವಿ. ನಮ್ಮ ಮಿಷಿನ್ ರೇಟ್ ಇಷ್ಟಿದೆ ಅಂತ ಹೇಳಿ ನಾವು ಒಂದು ಕೊಟೇಶನ್ ಕೊಡ್ತೀವಿ. ನೀವು ಬ್ಯಾಂಕಿಗೆ ಹೋದ್ರೆ ಪ್ರೊಸೀಜರ್ ಯಾವ ತರ ಇರುತ್ತೆ ಅಂತ ಬ್ಯಾಂಕ್ ಅಲ್ಲಿ ಹೇಳ್ತಾರೆ. ಓಕೆ, ಅಂದ್ರೆ ಮ್ಯಾಮ್, ಈ ಮಿಷಿನ್ ಹೆಂಗ್ ಆಪರೇಟ್ ಮಾಡೋದು ಅಂತ ಸ್ವಲ್ಪ ತೋರಿಸ್ಕೊಡ್ಬೋದಾ? ಓಕೆ ಮ್ಯಾಮ್, ಜಸ್ಟ್ ಇದರಲ್ಲಿ ನಿಮ್ಗೆ 4 ಆಪ್ಷನ್ಸ್ ಕೊಟ್ಟಿರ್ತೀವಿ ಮ್ಯಾಮ್. ಫಸ್ಟ್ ಇಲ್ಲಿ ನೀವು ಪೆನ್ ಡ್ರೈವ್, ಇಲ್ಲಿ ಪೆನ್ ಡ್ರೈವ್ ನ ಸೆಟ್ ಮಾಡ್ಕೊಬೇಕು ಮ್ಯಾಮ್. ಓಕೆ, ಪೆನ್ ಡ್ರೈವ್ ಸೆಟ್ ಆದ್ಮೇಲೆ ನಿಮ್ಗೆ ಪೆನ್ ಡ್ರೈವ್ ಅಲ್ಲಿ 5000 ಡಿಸೈನ್ಸ್ ಕೊಟ್ಟಿರ್ತೀವಿ ಮ್ಯಾಮ್. ನೀವು ಫಸ್ಟ್ ಪೆನ್ ಡ್ರೈವ್ ಮೇಲೆ ಹೋಗ್ಬೇಕು. ಫಸ್ಟ್ ಆಪ್ಷನ್ಸ್ ಪೆನ್ ಡ್ರೈವ್. ಅದರಲ್ಲಿ EMB ನಲ್ಲಿ ನಿಮ್ಗೆ ಇದರಲ್ಲಿ ಫಾರ್ವರ್ಡ್ಸ್ ಇರುತ್ತೆ. ಕೃಷ್ಣ, ಪಲ್ಲೂಸ್, ಮಿರರ್ ವರ್ಕ್, ಕಟ್ ವರ್ಕ್ ಆ ತರ ಇರುತ್ತೆ. ನೀವು ಅದ್ರಲ್ಲಿ ಹೋಗ್ಬಿಟ್ಟು ಡಿಸೈನ್ ನ ಸೆಲೆಕ್ಷನ್ ಮಾಡ್ಕೊಬೇಕು ಮ್ಯಾಮ್. ಓಕೆ, 1 by 1 ಸೆಲೆಕ್ಷನ್ ಮಾಡ್ಕೊಂಡು ನಾವ್ ಇವಾಗ ಫಸ್ಟ್ ಬ್ಯಾಕ್ ಹಾಕ್ತಿವಿ ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ಸ್. ಇದರಲ್ಲಿ ನಿಮ್ಗೆ ಸೆಕೆಂಡ್ ಆಪ್ಷನ್ಸ್ ಅಲ್ಲಿ ಏನು ಇಲ್ಲ ಮ್ಯಾಮ್, ಡೈರೆಕ್ಷನ್ ಇರುತ್ತೆ. ನೀವು ಯಾವ ಡೈರೆಕ್ಷನ್ ಗೆ ಮಾರ್ಕ್ ಹಾಕಿರ್ತೀರೋ ಆ ಡೈರೆಕ್ಷನ್ ಗೆ ಚೇಂಜ್ ಮಾಡ್ಕೊಂಡು, ಬ್ಯಾಕ್ ಅಂದ್ರೆ ಬ್ಯಾಕ್, ಫ್ರಂಟ್ ಅಂದ್ರೆ ಫ್ರಂಟ್, ಆ ತರ ಡೈರೆಕ್ಷನ್ ಚೇಂಜ್ ಮಾಡ್ಕೊಳೋದು ಮ್ಯಾಮ್. ಓಕೆ, ಹ್ಯಾಂಡ್ಸ್ ಗೆಲ್ಲ ಇದ್ರಲ್ಲೇ ಮಾಡ್ಬೋದಾ? ಮ್ಯಾಮ್, ಹ್ಯಾಂಡ್ಸ್ ಗೂ ಇದ್ರಲ್ಲೇ ಮಾಡ್ಬೋದು. ಫಸ್ಟ್ ನಮ್ ಫ್ರೇಮ್ ಸೆಟ್ ಅಲ್ಲಿ ನಿಮ್ಗೆ ಬ್ಯಾಕ್ ಅಂಡ್ ಫ್ರಂಟ್ ಡಿಸೈನ್ ಆಗುತ್ತೆ, ಆಮೇಲೆ ಸ್ಲೀವ್ಸ್ ಆಗುತ್ತೆ ಆ ತರ ಮ್ಯಾಮ್. ಓಕೆ, ಇದು ಯಾವ ಕ್ಲಾತ್ ಆದ್ರೂ ಆಗ್ಬೋದಲ್ಲ ಮ್ಯಾಮ್? ಕಾಟನ್, ಮೈಸೂರ್ ಸಿಲ್ಕ್, ಎಲ್ಲಾದ್ರಲ್ಲೂ ನೆಟ್ ಕ್ಲಾತ್ ಮೇಲೂ ಕೂಡ ನೀವು ಡಿಸೈನ್ ಮಾಡ್ಕೊಬಹುದು. ಆಲ್ರೆಡಿ ನಾವು ಡಿಸೈನ್ಸ್ ಮಾಡಿ ಇಟ್ಟಿದೀವಿ, ಅದನ್ನು ಬೇಕಾದ್ರೆ ನಾವು ತೋರಿಸ್ತೀವಿ. ಸೆಕೆಂಡ್ ಆಪ್ಷನ್ ಆದ್ಮೇಲೆ ಥರ್ಡ್ ಆಪ್ಷನ್ಸ್. ಥರ್ಡ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಏನು ಇರಲ್ಲ, ಕಲರ್ಸ್. ನಮ್ ಸ್ಯಾರಿ, ನಮ್ ಬ್ಲೌಸಿಗೆ ಯಾವ ಕಲರ್ ಸೂಟಬಲ್ ಆಗುತ್ತೋ ಆ ಕಲರ್ ಸೂಟಬಲ್ ಮಾಡ್ಕೊಂಡು 4th ಆಪ್ಷನ್ಸ್ ಗೆ ಹೋಗೋದು. 4th ಆಪ್ಷನ್ಸ್ ಗೆ ಹೋಗ್ಬಿಟ್ಟು ನೀವು ಮಿಷಿನ್ ಆನ್ ಮಾಡಿದೀರಾ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಆ ಡಿಸೈನ್ ಅನ್ನೋದು ಇದಾಗುತ್ತೆ.
ನಾವ್ ಎಷ್ಟು ಕಲರ್ ತಗೊಂಡಿರ್ತೀವೋ ಅಷ್ಟು ಕಲರ್ ಆಟೋಮೆಟಿಕ್ ಆಗಿ ಮಿಷಿನ್ ಅಲ್ಲೇ ಅದೇ ಆಲ್ರೆಡಿ ಅದೇ ಆಟೋಮೆಟಿಕ್ ಆಪರೇಟ್ ಆಗುತ್ತೆ. ಆಟೋಮೆಟಿಕ್ ಆಪರೇಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಥ್ರೆಡ್ ಕೂಡ ಕಟ್ ಮಾಡ್ಕೊಳುತ್ತೆ. ಓಕೆ ನಮ್ ಇವಾಗ ನೀವು ಇದು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ನಿಮ್ಗೆ ಮಿರರ್ ವರ್ಕ್ ಅಂತ, ನೀವು ಮಿರರ್ ವರ್ಕ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಥ್ರೆಡ್ ಅಂಡ್ ಜರಿ ವರ್ಕ್ ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ ಅಂತ ಹೇಳಿ. ನಿಮ್ಗೆ ಪಿಕಾಕ್ ಡಿಸೈನ್ಸ್, ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕಾದ್ರೇನು ಇದ್ರಲ್ಲಿ ಹಾಕೋಬಹುದು. ಇದು ನೋಡ್ಬೋದು ನೀವು, ಪಿಕಾಕ್ ಡಿಸೈನ್ಸ್ ಇದೆ. ಓಕೆ ಇದ್ರಲ್ಲಿ ನೀವು ಮತ್ತೆ ಬಂದ್ಬಿಟ್ಟು ಲೋಗೋಸ್, ನೇಮ್ಸ್ ಅಂಡ್ ಲೋಗೋಸ್, ಫೋಟೋಸ್ ಆ ತರ ಎಲ್ಲ ಎಂಬ್ರಾಯ್ಡರಿಂಗ್ ವರ್ಕ್ ಮಾಡ್ಬೋದು, ಕಟ್ ವರ್ಕ್ ಮಾಡ್ಬೋದು. ನಮ್ಗೆ ಯಾವ ತರ ಡಿಸೈನ್ಸ್ ಬೇಕೋ ಆ ತರ ಡಿಸೈನ್ಸ್ ಇದ್ರಲ್ಲಿ ನಾವು ಮಾಡ್ಬೋದು. ಈ ತರ ಎಲ್ಲ ಕಟ್ ವರ್ಕ್ ಎಲ್ಲ ಮಾಡ್ಬೋದು. ಇನ್ನು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಫೋಟೋ ಎಂಬ್ರಾಯ್ಡರಿಂಗ್ ನೀವು ನೋಡ್ತಾ ಇರ್ಬೋದು. ನೀವು ಈ ತರ ಫೋಟೋ ಎಂಬ್ರಾಯ್ಡರಿಂಗ್ ವರ್ಕ್ ಕೂಡ ಮಾಡ್ಕೊಬಹುದು. ನಮ್ ಫೋಟೋಸು ಇಲ್ಲಾಂದ್ರೆ ನಮ್ಗೆ ಇವಾಗ ಆಕ್ಟರ್ಸ್ ಯಾರಾದ್ರೂ ಬೇಕು ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್, ಶಂಕರ್ ನಾಗ್ ಸರ್, ಅವ್ರ ತರ ಫೋಟೋಸ್ ಎಲ್ಲ ನೀವು ಎಡಿಟಿಂಗ್ ಮಾಡಿಸ್ಕೊಂಡು ಹಾಕೋಬಹುದು ನಮ್ಮ ಮಿಷಿನ್ ಅಲ್ಲಿ. ಅಮ್ಮ ಮನೆ ನೀವು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಏನಾದ್ರು ಫೀಸ್ ಪೇ ಮಾಡ್ಬೇಕಾ ಅಥವಾ ಫ್ರೀ ಕೋರ್ಸ್ ಏನಾದ್ರು ಕನ್ಸಲ್ಟ್ ಮಾಡ್ತೀರಾ ಮ್ಯಾಮ್? ಫೀಸ್ ಏನೂ ಇಲ್ಲ ಮ್ಯಾಮ್. ನೀವು ಮಿಷಿನ್ ಬುಕ್ ಮಾಡಿ ಡೇ ಇಂದ ನಿಮ್ಗೆ ಡೆಲಿವರಿ ಇಂದ ಹಿಡಿದು ಇನ್ಸ್ಟಾಲ್ಮೆಂಟ್ ಇಂದ ಹಿಡಿದು ಟ್ರೈನಿಂಗ್ ಇಂದ ಹಿಡಿದು ಎಲ್ಲ ಫ್ರೀನೇ ಮ್ಯಾಮ್. ನೀವು ಮಿಷಿನ್ ತಗೊಂಡ್ರೆ ಮಿಷಿನ್ ಬೇಕಾಗಿರೋ ಪ್ರಾಡಕ್ಟ್ಸ್ ಏನೇನ್ ಬೇಕು, ಥ್ರೆಡ್ಸ್, ಬಾಬಿನ್ಸ್, UPS, ಬಾಬಿನ್ ಕೇಸಸ್, ಆ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಫ್ರೀ ಆಗಿ ಕೊಡ್ತೀವಿ ಮ್ಯಾಮ್ ನಾವು. ಈ ಮಿಷಿನ್ಗೂ ಏನ್ ಡಿಫ್ರೆನ್ಸ್ ಇದೆ? ಇದ್ಯಾವ ಮಾಡೆಲ್, ಇದ್ಯಾವ ತರ ಮಿಷಿನ್ ಮ್ಯಾಮ್? ಅದು ಅಂದ್ರೆ ಪಲ್ಲುಸ್ ಕ್ಲಾಸಿಕ್ ಹೆವಿ ಬಾಡಿ ಅಂತ. ಇದು ಬಂದ್ಬಿಟ್ಟು ಬಟರ್ಫ್ಲೈ, ಇದು ಬಂದ್ಬಿಟ್ಟು 6G. ನಿಮ್ಗೆ ವೇರಿಯೇಷನ್ಸ್ ಏನೂ ಬರಲ್ಲ. ಅದ್ರಲ್ಲಿ ಯಾವ ತರ ಡಿಸೈನ್ಸ್ ಹಾಕುತ್ತೋ ಇದ್ರಲ್ಲೂ ಅದೇ ತರ ಡಿಸೈನ್ಸ್. ಅದ್ರಲ್ಲಿ ಏನು ನಿಮ್ಗೆ ಕ್ಲಾರಿಟಿ ಇರುತ್ತೋ ಇದ್ರಲ್ಲೂ ಅದೇ ಇರುತ್ತೆ ಮ್ಯಾಮ್. ಏನಂದ್ರೆ ಬಾಡಿ ನಲ್ಲಿ ನಿಮ್ಗೆ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ ಮ್ಯಾಮ್, ಅದು ಬಿಟ್ರೆ ಇನ್ನೇನು ಇರಲ್ಲ. ಮ್ಯಾಮ್ ನಿಮ್ದು ಬ್ಯಾಂಗ್ಳೂರಲ್ಲಿ ಬ್ರಾಂಚಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ ಮ್ಯಾಮ್? ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ಮಾಗಡಿ ರೋಡ್ ಟೋಲ್ ಗೇಟ್, ಬನಶಂಕರಮ್ಮನ ದೇವಸ್ಥಾನ, ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು, ಅದ್ರ ಬ್ಯಾಕ್ ಸೈಡ್ ನಮ್ಮ ಆಫೀಸ್ ಇದೆ ಮ್ಯಾಮ್. ನೀವು ಯಾರೇ ಆದ್ರೂ ಬಂದು ಆಫೀಸ್ ವಿಸಿಟ್ ಮಾಡ್ಬೋದು. ಇಲ್ಲಾಂದ್ರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ರೆ ನಮ್ಮ ಎಂಪ್ಲಾಯ್ಸ್ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಹೇಳ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.